ನಮಸ್ಕಾರ ವೀಕ್ಷಕರೇ, ಅಯೋಧ್ಯೆಯಿಂದ ಜಯಪ್ರಕಾಶ್ ಶೆಟ್ಟಿ ರಿಪಬ್ಲಿಕ್ ಕನ್ನಡಕ್ಕಾಗಿ ನೋಡಿ ಯಾವೆಲ್ಲ ರೀತಿಯಲ್ಲಿ ಸೆಕ್ಯೂರಿಟಿಗಳಾಗತ್ತೆ ಅಂಥೇಳಿ. ಪ್ರಧಾನಮಂತ್ರಿಗಳು ಬರ್ತಾರೆ, ಯೋಗಿ ಆದಿತ್ಯನಾಥ್ ಅವರು ಬರ್ತಾರೆ, ದೇಶ ವಿದೇಶಗಳಿಂದ VVIPs ಬರ್ತಾರೆ. ಆಮೇಲೆ ಜಾತಿ ಧರ್ಮವನ್ನದ ನೀವು ನೋಡಿದರೆ ಜೈನಿಸಮ್ಗೂ ಅಯೋಧ್ಯೆಗೂ ಸಂಬಂಧ ಇದೆ, ಬೌದ್ಧಿಸಮ್ಗೂ ಅಯೋಧ್ಯೆಗೂ ಸಂಬಂಧ ಇದೆ, ಹಿಂದೂಗಳಿಗೆ ಸಂಬಂಧ ಇದೆ, ವೈಷ್ಣವ ಪಂಥಕ್ಕೆ, ಶೈವ ಎಲ್ಲ ಪಂಥಗಳಿಗೆ ಸಂಬಂಧ ಇದೆ. ಈಗ ನೀವು ನೋಡಿದರೆ ಅಲ್ಲಿ ಗುರುದೇವ್ ಏನು ಗೋವಿಂದ್ ಸಿಂಗ್ ಅವರ ನೆನಪಿಗಾಗಿ ಸಿಖ್ಖರು ಕೂಡ ಇಲ್ಲಿಗೆ ಬಂದಿದ್ದರು. ಸೊ ಆ ಸಂದರ್ಭದಲ್ಲಿ ಎಂಥ ಒಂದು ದೊಡ್ಡ ಮಟ್ಟದ ರಕ್ಷಣೆ ಬೇಕಾಗುತ್ತೆ. ಇವರೆಲ್ಲ ಈಗ ಸ್ವಲ್ಪ ರೆಸ್ಟ್ ತಗೊಳ್ತಾ ಇದ್ದಾರೆ, ಇಲ್ಲಾಂತಂದರೆ ಇವರ ರೈಡಿಂಗ್ ಎಲ್ಲ ಭಾಳ ಚೆನ್ನಾಗಿರುತ್ತೆ, ಅದ್ಭುತವಾಗಿ ಒಟ್ಟಾರೆ ಕಟ್ಟುಮಸ್ತಾಗಿರುವಂಥವ್ರು. ನೋಡಿ ಯಾವ ರೀತಿ ಇದೆ ಅಂತನ್ನುವಂಥದ್ದು ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ರಕ್ಷಣೆಗಾಗಿ ಎಲ್ಲ ರೀತಿಯಲ್ಲೂ ಕೂಡ ಸನ್ನದ್ಧವಾಗಿದೆ. ಭಾಳ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ, ಭಾಳ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ನೋಡಿ ಇಲ್ಲಿಂದ ಅಲ್ಲಿ ತನಕ ಈಗ ಸ್ವಲ್ಪ ಟೈಮ್ ಸಿಕ್ಕಿದೆ, ಹಾಗಾಗಿ ಸ್ವಲ್ಪ ಫ್ರೀ. ಎಲ್ಲ ಕಟ್ಟು ಮಸ್ತಾದಂಥವ್ರು, ಯಾವ ರೀತಿ ನಿಗಾ ಇಡಲ್ಪಟ್ಟಿದೆ ನೋಡಿ. ಇಲ್ಲಿ ಮತ್ತೊಂದು ಕಡೆ ಇಲ್ಲಿ ಕಮಾಂಡೋಗಳೆಲ್ಲ ಯಾವ ರೀತಿ ರೆಡಿ ಇದ್ದಾರೆ ನೋಡಿ. ಇವೆಲ್ಲ ನೋಡಿ ಮೇಲ್ಗಡೆ ಫುಲ್ ಮೀಸೆ ಎಲ್ಲ ರೆಡಿ ಇದ್ದಾರೆ. ಕಮಾಂಡೋಗಳೆಲ್ಲ ಅಲ್ಲಿಂದ ಇಲ್ಲಿ ತನಕ ನೋಡಿ, ಎಲ್ಲ ರಕ್ಷಣೆ. ಇದು ಈ ಥರ ಕಾಣೋಕ್ಕೆ ಸಿಗೋದು ಭಾಳ ಸುಲಭ ಅಲ್ಲ. ಯಾವ ರೀತಿ ರಕ್ಷಣೆಗೆ ರೆಡಿ ಮಾಡ್ಕೊಂಡಿದ್ದಾರೆ. ನಾನು ಹೇಳಿದ್ನಲ್ವ, ಎಲ್ಲೂ ಕೂಡ ಹೋಗೋದಕ್ಕೆ ಬರೋದಕ್ಕೆ ಪಾಸ್ ಇದ್ದರೆ ಮಾತ್ರ ಅವಕಾಶ ಇರುವಂಥದ್ದು. ಸೊ ಇದೆಲ್ಲವೂ ಕೂಡ ನಿಮ್ಮ ಗಮನಕ್ಕೆ ತರೋದಕ್ಕೆ ಅಯೋಧ್ಯೆಯಿಂದ ಜಯಪ್ರಕಾಶ್ ಶೆಟ್ಟಿ, ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ರಿಪಬ್ಲಿಕ್ ಕನ್ನಡಕ್ಕಾಗಿ ನಮಸ್ಕಾರ.